ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಎನಗಿದೆ ದಿವ್ಯ. ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಶರಣು ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಇವತ್ತು ನಾನು ಅನುಭವ ಎಂದರೆ ಏನು, ಈ ಒಂದು ಅನುಭವದ ಮಹತ್ವ ಏನು ಎಂಬುದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಶರಣರ ವಚನಗಳಲ್ಲಿ ಅವರ ಬದುಕು ಈ ಒಂದು ಅನುಭವಕ್ಕೆ ಮೀಸಲಾಗಿ ಇಟ್ಟಿದ್ರು ಅವರು. ಈ ಒಂದು ಪದವು ಅತ್ಯಂತ ಮಹತ್ವವಾಗಿದೆ, ಅವರ ಒಂದು ಜೀವನದಲ್ಲಿ ಬಹಳ ಮಹತ್ವವಾದ ಕಾರಣ ಕೊಟ್ಟಿದೆ. ಇದನ್ನ ನಾವು ಪ್ರತ್ಯಕ್ಷವಾಗಿ ತೋರಿಸಲು ಸಾಧ್ಯ ಇಲ್ಲ, ಯಾಕೆಂದ್ರೆ ಇದನ್ನ ನಾವು ಇಂದ್ರಿಯ ಅನುಭವದಿಂದ ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನ ತೋರಿಸಲು ಸಾಧ್ಯ ಇಲ್ಲ ಅಂತ ಅವರು ಅವರ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇದು ಅಂತೇಂದ್ರಿಯವಾಗುವುದು ಅಂದ್ರೆ ಆತ್ಮಕ್ಕೆ ಸಂಬಂಧಿಸಪಟ್ಟಿರುವಂತದ್ದು. ಅನುಭವ ಅಂದ್ರೆ ನಮ್ಮ ಆತ್ಮಕ್ಕೆ ಸಂಬಂಧಿಸಿದ್ದು. ನಾವು ತಿಂದ್ರೇನೆ ಒಂದು ಊಟದ ರುಚಿ ಏನು ಅನ್ನೋದನ್ನ ಆ ಊಟ ತೋರಿಸ್ಕೊಡ್ತದೆ, ಬೇರೆಯವ್ರಿಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ ಅಂತ. ಅದೇ ರೀತಿ ಏನಂದ್ರೆ ಇವರು ಶರಣರೇನಂದ್ರೆ ಅವರ ವಚನಗಳಲ್ಲಿ ಅನುಭವ ಅನ್ನೋದು ಯಾವ ರೀತಿ ಅನ್ನೋದನ್ನ ಅವರು ವಚನಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಸೊ ಅನುಭವ ಎಂಬುದನ್ನ ಪ್ರತ್ಯಕ್ಷವಾಗಿ ನಾವು ಅನುಭವಿಸಿದ್ರೇನೆ ನಮ್ಮ ಒಂದು ಜ್ಞಾನದ ಮೂಲಕ ಏನಂದ್ರೆ ಆ ಅನುಭವ ಅನ್ನೋದು ಏನಂತ ಹೇಳ್ಬೋದು. ಸೊ ಅದೇ ರೀತಿ ಏನಂದ್ರೆ ಅನುಭವವನ್ನ ನಮ್ಮ ಶರಣರು ಪರ್ಯಾಯ ಶಬ್ದವನ್ನ ಇಲ್ಲಿ ಅವರು ಬಹಳ ಬಳವಳಿಕೆ ಮಾಡಿದ್ದಾರೆ, ಅಂದ್ರೆ ಬಳಸ್ಕೊಂಡಿದ್ದಾರಲ್ಲ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಶಿವಾನುಭವ, ಲಿಂಗಾಂಗ, ಸಾಮರಸ್ಯ, ಸ್ವಾನುಭವ, ಆತ್ಮಾನುಭೂತಿ, ಸತ್ಯ ದರ್ಶನ ಅಥವಾ ಶಿವಯೋಗ ದರ್ಶನ ಅಂತ ಪರಮಾತ್ಮನ ಜ್ಞಾನ, ಶಿವಜ್ಞಾನ, ಇವೆಲ್ಲ ಇದೊಂದು ಅವರವರ ಅನಿಸಿಕೆಗಳನ್ನ ಈ ರೀತಿ ಅಂದ್ರೆ ಅನುಭವ ಅಂದ್ರೆ ಏನು ಅಂತ ಈ ಒಂದು ಮೂಲಕ ಅವರು ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿ ಏನಂದ್ರೆ ಅನುಭವವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು, ಯಾವ ರೀತಿಯನ್ನ ನಾವು ಬರೆದು ಹೇಳಬಹುದು ಅಥವಾ ವ್ಯಾಖ್ಯಾದ ರೂಪದಲ್ಲಿ ನಾವು ತೋರಿಸ್ಕೊಡ್ಬಹುದು, ಅದನ್ನ ಕೂಡ ನಾವು ಶರಣರ ವಚನಗಳಲ್ಲಿ ಕಾಣ್ತೀವಿ. ಯಾವುದು ಅಂದ್ರೆ ಅದರ ಆಳ, ಅದರ ಎತ್ತರ, ಅದರ ವಿಸ್ತಾರ, ಅದರ ಅಗಲ ಎಲ್ಲ ಏನಂದ್ರೆ ಜಗದಗಲ ಮುಗಿಲಗಲ ಅನ್ನುವುದು ಈ ಒಂದು ಒಂದೇ ಒಂದು ವಾಕ್ಯದಲ್ಲಿ ನಾವು ಆ ಒಂದು ಅನುಭವದ ಅರ್ಥ ಎಷ್ಟು ಇದೆ ಅಂತ ನಾವು ಕಾಣಬಹುದು. ಸೊ ಇಲ್ಲಿ ಅಷ್ಟೊಂದು ತಿಳಿಸ್ಲಿಕ್ಕೆ ಆಗದೇ ಇರಬಹುದು, ಆದ್ರೂ ಏನಂದ್ರೆ ಸಂಕ್ಷಿಪ್ತವಾಗಿ ನಾನು ಅನುಭವದ ಅಥವಾ ಅನುಭಾವದ ಒಂದು ವಿಸ್ತಾರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ಅನುಭಾವವೆಂದರೆ ಸ್ವತಃ ಅರಿವು ಅಥವಾ ಜ್ಞಾನ, ಸ್ವಂತ ಜ್ಞಾನ ಅಂತ ಅರ್ಥ ಇದ್ದಾರೆ. ಸೊ ಈ ಜ್ಞಾನವನ್ನೇ ಅನುಸರಿಸಿ ನಡೆದು ಅದರಲ್ಲಿ ಸಿಗುವ ಆನಂದವನ್ನು ಆತೃಪ್ತನಾಗಿ ಆತ್ಮತೃಪ್ತಿ ಹೊಂದಿ ಅಪರಿಮಿತ ಪರಮ ಸುಖವನ್ನು ಕಾಣುವುದು ಈ ಒಂದು ಅನುಭವಿಸಿದರೆ ನಮಗೆ ಗೊತ್ತಾಗ್ತದ ಅನುಭವ ಅನ್ನೋದು ಏನು ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಸೊ ಆತ್ಮಾನುಭವ ಶಾಶ್ವತ ಸುಖ. ಯಾವ ರೀತಿ ಆತ್ಮಾನುಭವ ನಮಗೆ ಶಾಶ್ವತ ಸುಖವನ್ನು ಕೊಡುತ್ತದೆ ಅಂದ್ರೆ ಶರಣರ ಅನುಭವದ ನುಡಿಗಳನ್ನ ಕೇಳಿದರಲ್ಲಿ ಮತ್ತು ಅವರ ನುಡಿಗಳು ಯಾವ ರೀತಿ ಇವೆ. ಶರಣರು ತಮ್ಮ ಅನೇಕ ವಚನಗಳಲ್ಲಿ ಅನುಭವದ ವಿಷಯವನ್ನ ಅದರ ಕುರಿತು ಸಾಕಷ್ಟು ಅವರೇನಂದ್ರೆ ವಚನಗಳಲ್ಲಿ ಅವರ ಒಂದು ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ ಅವುಗಳನ್ನ ಇಲ್ಲಿ ಯಾವ ರೀತಿ ಉಲ್ಲೇಖನ ಮಾಡ್ತಾ ಇದ್ದಾರೆ, ಯಾರು ಅದ ಹೋದ ಅಂದ್ರೆ ಅವರ ವಚನಗಳಲ್ಲಿ ಯಾವ್ಯಾವ ಇದೆ, ಅಕ್ಕ ಮಹಾದಿ ಆಗಿರ್ಬೋದು ಅಥವಾ ಬಸವಣ್ಣನಾಗಿರೋ ಇಬ್ಬರ ಒಂದು ವಚನಗಳಲ್ಲಿ ಎರಡು ಏನಂದ್ರೆ ಯಾವ ರೀತಿ ಒಂದು ಪರಿಪೂರ್ಣ ಅರ್ಥವನ್ನ ಕೊಡ್ತಾ ಇವೆ ಅಂದ್ರೆ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವರು ಮರಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡದಿಪ್ಪಗೆ ಮಹಾನುಭಾವರ ಸಂಘದಿಂದ ಜ್ಞಾನಾಗ್ನಿ ಹುಟ್ಟಿತು ಎಣ್ಣ ತನು ಗುಣವೆಲ್ಲ ಸುಡಿದಿಪ್ಪ. ಇದು ಬಸವಣ್ಣನವರು. ಅದೇ ರೀತಿ ಅಕ್ಕ ಮಹಾದೇವರು ಮರಮರ ಮಥನಿಸಿ ಕಿಚ್ಚು ಹುಟ್ಟಿಸುತ್ತಣ ತರುಮರಾದಿಗಳ ಸುಡಲಾಯಿತು ಆತ್ಮ ಮಥನಿಸಿ ಅನುಭವ ಹುಟ್ಟಿ ಹೋರ್ದಿದ ತನುಗುಣಾದಿಗಳ ಸುಡಲಾಗಿತ್ತು. ಸೊ ಈ ಎರಡರಲ್ಲಿ ಅವರ ಅರ್ಥ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಅನುಭವ ಒಂದು ಆ ಮಹಾನುಭಾವದ ಅರ್ಥ ತನ್ನ ಗುಣವನ್ನ ತನುವನ್ನ ಯಾವ ರೀತಿ ಸುಡುತ್ತಾ ಇದೆ, ಯಾವ ರೀತಿವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಅವರು ಈ ಒಂದು ವಚನಗಳಲ್ಲಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಒಂದು ನುಡಿಗಳಲ್ಲಿ
ಅಂತಿಮವಾಗಿ ನಮಗೆ ಮಹಾನುಭಾವದ ಸಾರವನ್ನ, ಅದರ ಸಂಘವನ್ನ ಕರುಣಿಸುವುದು ಅನುಭಾವಿಗಳಿಂದಲೇ. ನಮಗೆ ಅವರು ತೋರಿಸಿಕೊಟ್ಟಿರುವಂತಹ ದಾರಿಯಿಂದಲೇ ನಮಗೆ ಅದನ್ನ ನಾವು ನೋಡ್ಕೊಂತ ಹೋಗ್ಬೋದು, ನಾವು ಅನುಭವಿಸಲಿಕ್ಕೆ ಸಾಧ್ಯ ಅಂತ ಅವರು ತಮ್ಮ ಒಂದು ಆತ್ಮ ಜ್ಞಾನದಿಂದ ನಮ್ಮನ್ನ ನಿವೇದನೆಗೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಅನುಭವದಿಂದ ತ್ರೀಕರಣ ಶುದ್ಧಿ ಹೊಂದಿ ಪಾರಮಾರ್ಥ ತತ್ವ ಸುಖವನ್ನು ಸಂಪೂರ್ಣ ನೆಲೆಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ತಾತ್ವಿಕ ಹಾಗೂ ಸೈದ್ಧಾಂತಿಕ ವಿಚಾರಗಳಲ್ಲಿ ಕೂಡ ಈ ಒಂದು ಅನುಭವದ ಒಂದು ಮಹತ್ವವನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬ ಶರಣರು ಅನುಭವದ ವಿಷಯ ಕುರಿತಂತೆ ಈ ರೀತಿ ತಮ್ಮ ವಚನಗಳ ಸಾಲುಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಯಾವ ರೀತಿ ಅಂದ್ರೆ ಅನುಭವವೇ ಭಕ್ತಿಗೆ ಆಧಾರ ಎಂದು ಜೇಡರ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ. ಅರಿವಿನ ತೃಪ್ತಿಗೆ ಅನುಭವವೇ ಆಶ್ರಯ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅನುಭವ ಪ್ರಸಾದವ ಎನ್ನಾತ್ಮನ ಕೈಯಲ್ಲಿ ಕಂಡೆ ಅಂತ ತೋಂಟದ ಸಿದ್ಧಲಿಂಗೇಶ್ವರ ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಅಂದ್ರೆ ಅವರವರ ಒಂದು ವಚನಗಳಲ್ಲಿ ತಾವು ಅನುಭವಿಸಿರುವಂತಹ ಒಂದು ಅಂತರ್ಜ್ಞಾನವನ್ನ, ದೇವರಲ್ಲಿ ಕಾಣಿರುವಂತ ಒಂದು ಭಕ್ತಿಯನ್ನು, ದೇವರಲ್ಲಿ ನಾವು ತೋರಿಸಿರುವಂತಹ ಭಕ್ತಿಯನ್ನ ಅವರ ವಚನಗಳಲ್ಲಿ ವಿಸ್ತಾರವಾಗಿ ಅವರ ಅನುಭವವನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಇದೇ ರೀತಿ ಎಲ್ಲಾ ಶರಣರು ತಮ್ಮ ವಚನಗಳಲ್ಲಿ ಅನುಭವದಿಂದ ಏನೆಲ್ಲ ಆಗಬಹುದು, ಅದರಿಂದ ನಮಗೆ ಎಷ್ಟೊಂದು ಫಲಶ್ರುತಿ ಸಿಗಬಹುದು ಎನ್ನುವುದನ್ನ ತಮ್ಮ ಅನುಭವದ ಮೂಲಕವೇ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ರೀತಿ ಈ ಅನುಭವವು ಶಿಶುಕಂಡ ಕನಸಿನಂತೆ ಅಂದ್ರೆ ಸಣ್ಣ ಮಗು ಯಾವ ರೀತಿ ಕನಸು ಕಾಣಿದ್ರೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಆ ರೀತಿ ಅಂದ್ರೆ ಅನುಭವ ಅನ್ನೋದು ನಾವು ಕಂಡ್ರೆ ನಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ಮೂಗ ಕಂಡ ಕನಸಿನಂತೆ, ಮೂಗ ಏನಂದ್ರೆ ಕನಸು ಕಾಣಿದ್ರು ಅವನಿಗೂ ಹೇಳಕ್ ಬರಲ್ಲ ಅಂತ. ಆ ರೀತಿ ಏನಂದ್ರೆ ಈ ಶರಣರು ಹೇಳ್ತಾ ಇದ್ದಾರೆ, ತಮ್ಮ ಅನುಭವ ನಮ್ಮ ಶರಣರಿಗೆ ಈ ವಚನ ಸಾಹಿತ್ಯ ಹುಟ್ಟಿಕೊಂಡಿದ್ದೇ ಅವರು ಮಾಡಿದ ಅನುಭವದಿಂದ. ಹಾಗಾಗಿ ಈ ಸಾಹಿತ್ಯ ಅನುಭವ ಸಾಹಿತ್ಯ ಅಥವಾ ಅನುಭವ ಸಾಹಿತ್ಯವೆಂದೇ ಪ್ರಚಲಿತವಾಗಿದೆ. ಅಂದ್ರೆ ಒಂದು ಸಾಹಿತ್ಯ ಅವರ ಅನುಭವಿಸಿರುವಂತಹ ಅದನ್ನ ಏನಂದ್ರೆ ಅವರು ಬರೆದು ಅದನ್ನು ಸಾಹಿತ್ಯ ರೂಪದಲ್ಲಿ ನಮಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇದೇ ಒಟ್ಟಿನಲ್ಲಿ ಈ ಅನುಭವ ಎಂದ್ರೆ ನೆಲದ ಮರೆಯ ನಿಧಾನದಂತೆ, ಶಬ್ದದೊಳಗಿನ ನಿಶಬ್ದದಂತೆ, ಶಿಲೆಯೊಳಗಿನ ಪಾವಕದಂತೆ ಮೌನ ಧ್ಯಾನವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಲದ ಮರೆಯ ನಿಧಾನದಂತೆ ಅಂದ್ರೆ ನಮ್ಮ ಸೃಷ್ಟಿ ಯಾವ ರೀತಿ ತಿರುಗುತ್ತಾ ಇದೆ, ಅದರ ಒಂದು ನಿಧಾನತೆ ಯಾವ ರೀತಿ ಇದೆ, ಅದನ್ನು ನಮ್ಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಏನಂದ್ರೆ ಶಬ್ದದೊಳಗಿನ ನಿಶಬ್ದದಂತೆ, ನಾವು ಮಾತಾಡಿರುವಂತಹ ಶಬ್ದಗಳಲ್ಲಿ ಒಂದು ನಿಶಬ್ದತೆಯನ್ನು ಅಡಗಿರುತ್ತದೆ, ಅದನ್ನ ನಾವು ಹುಡ್ಕೋಬೇಕು, ಅದು ಒಂದು ಅನುಭವ ಅಂತ ಹೇಳ್ತಾ ಇದ್ದಾರೆ. ಶಿಲೆಯೊಳಗಿನ ಪಾವಕದಂತೆ, ಒಂದು ಶಿಲ್ಪ ಏನಿರುತ್ತೆ ಅದರೊಳಗಿರುವಂತಹ ಒಂದು ಪಾವನತೆ, ಒಂದು ಪವಿತ್ರವಾಗಿರುವಂತಹ ಒಂದು ಉದ್ದೇಶ ಏನಿರುತ್ತಲ್ಲ ನಾವು ನೋಡಿದವರಿಗೆ ತಿಳಿತಾರೆ. ಈ ರೀತಿ ಅಂದ್ರೆ ಮೌನವಾಗಿ ಒಂದು ಅಡಗಿಕೊಂಡಿರುವಂತಹ ವಿಷಯವನ್ನ ಅನುಭವದ ಮೂಲಕ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ನಡೆದಿರುವಂತಹ ಘಟನೆ, ಅನುಭವದಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಂದ್ರೆ, ನೂಲಿ ಚೆನ್ನಣ್ಣವರು ಅವರ ಒಂದು ಕಾಯಕ ಮಾಡುತ್ತಿರುವಾಗ ಅವರ ಒಂದು ಲಿಂಗವನ್ನು ಕಳ್ಕೊಳ್ತಾರೆ. ನೂಲಿ ಚೆನ್ನಣ್ಣವರು ಅವರ ಒಂದು ನೂಲನ್ನ ಕೆರೆಯಲ್ಲಿ ತೊಳೆದಿರುವಾಗ ಅದು ಕಳಚಿ ಬೀಳ್ತದ, ನೀರೊಳಗೆ ಬೀಳ್ತದ. ಸೊ ಲಿಂಗ ಇಲ್ದೇನೆ ಅವ್ರು ಇರ್ತಾರ. ಅವಾಗ ಏನಂದ್ರೆ ಅವರನ್ನೆಲ್ಲರೂ ಈ ಅನುಭವ ಮಂಟಪದಲ್ಲಿ ಅವರು ಈ ಒಂದು ವಚನ ಸಾಹಿತ್ಯವನ್ನು ಮಾಡ್ತಿರುವಾಗ ಚನ್ನ ಬಸವಣ್ಣನವರು ಏನಂದ್ರೆ ಅವರ ಬಗ್ಗೆ ಒಂದು ಅಲ್ಲಮ ಪ್ರಭು ಮುಂದೆ ಕಂಪ್ಲೇಂಟ್ ಇಡ್ತಾರೆ. ಏನ್ ಕಂಪ್ಲೇಂಟ್ ಅಂದ್ರೆ, ಈಗ ಅಂದ್ರೆ ಹೆಂಗ ನೂಲಿ ಚೆನ್ನಯ್ಯನವರು ನಿನ್ನ ದೇಹದ ಮೇಲೆ ಯಾಕೆ ಲಿಂಗ ಇಲ್ಲ ಅಂತ ಕೇಳಿ, ಯಾಕೆ ಲಿಂಗ ನೀವು ಕಟ್ಕೊಂಡಿಲ್ಲ ಯಾಕೆ ಇಲ್ಲ ಅಂತ ಕೇಳಿದ್ರ ಯಾವ ರೀತಿ ಉತ್ತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನ್ ಮಾಡಿದ್ರು, ನಾನು ನನ್ನ ಒಂದು ಕಾಯಕದಲ್ಲಿ ಮಗ್ನನಾಗಿದ್ದಾಗ ನನ್ನ ನೂಲನ್ನ ನನ್ನ ಕೆರೆಯಲ್ಲಿ ತೊಳೆತಿರುವಾಗ ನನ್ನ ಒಂದು ಲಿಂಗವನ್ನು ಕಳಚಿ ಹೋಗಿದೆ. ಎಷ್ಟೇ ಹುಡುಕಿದ್ರು ಅಂದ್ರೆ ನನ್ನ ಕಾಯಕ ಮಾಡುವುದನ್ನ ಬಿಟ್ಟು ನಾನು ಅದನ್ನು ಹುಡುಕಿದರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟೊಂದು ಹಠಮಾರಿಯಾಗಿ ಲಿಂಗ ನನಗೆ ದೊರಕಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅದಕ್ಕೆ ನಾನು ಬಿಟ್ಟಿದ್ದೀನಿ, ಕಟ್ಕೋತಾ ಇಲ್ಲ ಅಂತ ಕೇಳ್ತಾರೆ. ಸೊ ಇದನ್ನ ಚನ್ನಬಸವಣ್ಣನವರು ಅಲ್ಲಮ ಪ್ರಭುಗಳಿಗೆ ಹೇಳ್ತಾರೆ, ಈ ರೀತಿ ಮಾಡಿದ್ರೆ ನಮ್ಮ ಸಮಾಜಕ್ಕೆ ನಾವು ಏನ್ ಹೇಳ್ತೀವೋ, ಯಾವ ರೀತಿ ಉತ್ತರ ಕೊಡ್ತೀವಿ ಅಂತ ಕೇಳ್ತಾರೆ. ಸೊ ಹಾಗೇನಂದ್ರೆ ಅಲ್ಲಮ ಪ್ರಭುಗಳು ಮತ್ತು ನಮ್ಮ ಬಸವಣ್ಣನವರೊಬ್ಬರಿಗೊಬ್ರು ಮುಖ ನೋಡ್ಕೊಂಡು ಕೇಳ್ತಾರ ನಂಗೆ. ಅವಾಗ ಬಸವಣ್ಣನವರು ಹೇಳ್ತಾರೆ, ಇದಕ್ಕಿಂತ ಮುಂದೆ ಏನಂದ್ರೆ ನಮ್ಮ ನೂಲಿ ಚೆನ್ನಯ್ಯನವ್ರು ಏನ್ ಹೇಳ್ತಾರೆ ಅಂದ್ರೆ, ಹೌದು ನನ್ನಿಂದ ತಪ್ಪಾಗಿದೆ ಒಪ್ಕೋತೀನಿ, ಬಟ್ ಏನ್ ಮಾಡ್ಲಿಕ್ಕೆ ನಾನು ಕೆಲಸ ಮಾಡುವಾಗ ಅದು ಬಿದ್ದೆ. ಫಸ್ಟ್ ಏನಂದ್ರೆ ನಮ್ಮ ಕಾಯಕವೇ ಕೈಲಾಸ, ಆ ಕಾಯಕವನ್ನ ಪಕ್ಕಕ್ಕಿಟ್ಟು ನಾನು ಏನ್ ಮಾಡಿದ್ದೀನಿ ಅಂತ ಹುಡುಕಿದ್ದೀನಿ, ಆದ್ರೂ ಏನಂದ್ರೆ ಕೆರೆಯಲ್ಲಿ ಲಿಂಗ ಸಿಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಅದೇನಂದ್ರೆ ಇಷ್ಟು ಒಂದು ಲಿಂಗ ಏನಂದ್ರೆ
ಕೇಳ್ತಾರೆ ಅವರಿಗೆ. ಬಸವಣ್ಣನವ್ರಿಗಿಂತ ಮೊದಲು ಪ್ರಭುದೇವರು ಏನಂತಾರಂದ್ರೆ, ರುಚಿ ಬೇಕು ಹಣ್ಣು ಬೇಡ ಅಂದ್ರೆ ಹೇಗೆ ಚಂದಯ್ಯ ಅಂತ ಕೇಳ್ತಾರೆ. ಹಣ್ಣು ತಿನ್ನಲಾರ್ದೇನೆ ರುಚಿ ನಮ್ಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಅದ ಏನು ಅಂತ ಕೇಳ್ತಾರೆ. ಸಾಧ್ಯ ಇಲ್ಲ. ಹಣ್ಣು ತಿನ್ನಲಾರ್ದೇನೆ ಆ ಒಂದು ಸ್ವಾದ, ಆ ಒಂದು ಅನುಭವ ನಮಗೆ ಯಾವ ರೀತಿ ಸಿಗ್ತದ? ಅದು ಹಣ್ಣು ತಿಂದ್ರೇನೆ ನಮಗೂ ಅದರ ರುಚಿ ಏನಂತ ನಮ್ಗೆ ಗೊತ್ತಾಗ್ತದ. ಅದು ಕಹಿ ಅದನ ಅಥವಾ ಹುಳಿ ಅದ, ರುಚಿ ಅದ ಏನಾಗೋದು. ಸರಿ, ಈ ಮಾತಿನ ಅರ್ಥ ಏನು ಚಂದಯ್ಯನವ್ರೆ ಅಂತ ಕೇಳ್ತಾರೆ. ಆಗ ಚಂದಯ್ಯನ ಏನಂತಾರಂದ್ರೆ, ನಾನೇನ್ ಬೇಕಂತ ಮಾಡಿಲ್ಲ, ಲಿಂಗವನ್ನು ನಾನು ಬೇಕಂತ ಲಿಂಗನ ಬಿಟ್ಟಾಕ್ಲಿಲ್ಲ, ಭಕ್ತಿಯಿಂದಲೇ ದಿನ ನಾನು ಪೂಜೆ ಮಾಡ್ತಾ ಇದ್ದೀನಿ. ತಾನಾಗಿ ನೀರಿನಲ್ಲಿ ಬಿದ್ದು ಕಾಯಕದ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಹುಡುಕಿದರೂ ಸಿಗದೆ ಛಲವನ್ನು ಸಾಧಿಸಿರುವಂತಹ ಲಿಂಗದ ಗೊಡವನ್ನೇ ಬೇಡ ಎಂದು ಬಿಟ್ಟು ಬಿಟ್ಟೇನು ಮಹಾಪ್ರಭು ಅಂತ ಹೇಳ್ತಾರೆ. ಆಗ ಬಸವಣ್ಣನವರು ಏನ್ ಹೇಳ್ತಾರಂದ್ರೆ, ಲಿಂಗಕ್ಕಿಂತಲೂ ಕಾಯಕವೇ ಮುಖ್ಯ ಅಂತ ನಿಮ್ಮ ಒಂದು ಉದ್ದೇಶ, ನಿಮ್ಮ ಮಾತು ಮೆಚ್ಚುವಂಥದ್ದು. ಆದರೂ ಏನಂದ್ರೆ, ಲಿಂಗಾಂಗ ಸಾಮರಸ್ಯ ವಿಚಾರದಲ್ಲಿ ನಿಮ್ಮ ನಡವಳಿಕೆ ಜನಸಾಮಾನ್ಯರಿಗೆ ಹೇಗೆ ನೀವು ಒಂದು ಅರ್ಥವನ್ನು ಕೊಡ್ತೀರಿ, ಇದರ ಅರ್ಥ ಯಾವ ರೀತಿ ಹುಟ್ಟುತ್ತದ ಅಂತ ಅವ್ರು ಕೇಳ್ತಾರೆ. ಆಗ ಬಸವಣ್ಣವ್ರು ಏನಂದ್ರೆ, ನಾಳೆ ನಾಸ್ತಿಕರು ದೇವರೇ ಇಲ್ಲ ಅಂತ ಹೇಳಿದ ಮೇಲೆ ನಿಮ್ಮನ್ನೇ ಆದರ್ಶವಾಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ನೀವು ಲಿಂಗ ಕೊಟ್ಕೊಂಡಿಲ್ಲ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ದೇವರೇ ಇಲ್ಲ ಅಂತ ನಾಸ್ತಿಕರು ಅನ್ಕೋತಾರ. ನಿಮಗೆ ಏನಂದ್ರೆ ಒಂದು ಆದರ್ಶವನ್ನ ತಗೊಂಡು ಇದೇ ರೀತಿ ಸತ್ಯದ ಅವಹೇಳನವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ. ಸೊ ಇಲ್ಲೇನಂದ್ರೆ, ಅನುಭವ ಮಂಟಪದಲ್ಲಿ ಈ ಒಂದು ನಾವು ನೆರೆದಿರುವಂತಹ ಅನುಭವ ಮಂಟಪದ ಒಂದು ಮಹತ್ವತೆ ಯಾವ ರೀತಿ ಇದೆ ಅಂತ ನಮ್ಮ ಬಸವಣ್ಣವರು ಇಲ್ಲಿ ಯಾವ ರೀತಿ ಅವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವರ ಸಂಕೇತಗಳೇನು ಅಂದ್ರೆ, ನಮ್ಮ ಅನುಭವ ಮಂಟಪದಲ್ಲಿರುವಂತಹ ಒಂದು 7-8 ಸಂಕೇತಗಳು ಯಾವ್ಯಾವು? ಪ್ರೇಮ ರೂಪದಿಂದ ಶರಣಾಗತನಾಗಿರುವುದೇ ಒಂದು ಭಕ್ತಿ ಸ್ಥಳ. ಈ ಒಂದು ಅನುಭವ ಮಂಟಪ ಪ್ರೇಮ ರೂಪದಿಂದ ನಾವು ಶರಣಾಗತರಾಗಿರುವುದೇ ಒಂದು ಭಕ್ತಿ ಸ್ಥಳ ಅಂತ ಹೇಳ್ತಾರೆ. ಅದೇ ರೀತಿ ಇಷ್ಟಲಿಂಗದಲ್ಲಿ ನಿಷ್ಠೆ ಉಳ್ಳವಂತನೇ ಮಹೇಶ್ವರ ಸ್ಥಳ. ನಮ್ಮ ಇಷ್ಟಲಿಂಗದಲ್ಲಿ ನಿಷ್ಠೆ ಇಟ್ಟು ನಾವು ಪೂಜೆ ಮಾಡ್ಕೋತೀವಿ, ಇಲ್ಲಿ ಕೂತ್ಕೋತೀವಿ ಅಂದ್ರೆ ಅದೊಂದು ಮಹೇಶ್ವರನ ಸ್ಥಳ ತಗೋತಾ ಇದೆ. ಅದೇ ರೀತಿ ಏನಂದ್ರೆ, ಲಿಂಗವನ್ನು ಲಿಂಗಕ್ಕೆ ಅರ್ಪಿಸುವುದನ್ನೇ ನಾವು ಪ್ರಸಾದಿ ಸ್ಥಳ ಅಂತ ಹೇಳ್ತೀವಿ. ಇಷ್ಟಲಿಂಗದಲ್ಲಿ ಪ್ರಾಣಲಿಂಗವನ್ನ ಕಾಣುವುದೇ ನಾವು ಪ್ರಾಣಲಿಂಗ ಸ್ಥಳ ಅಂತ ಹೇಳ್ತೀವಿ. ಎಷ್ಟೊಂದು ಅರ್ಥ ಕೊಡ್ತಾ ಇದ್ದಾರೆ ಅವರು. ಅನುಭವ ಮಂಟಪಕ್ಕೆ ವಿವಿಧವಾದ ಅರ್ಥಗಳನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟಲಿಂಗದಲ್ಲಿ ಪ್ರಾಣವನ್ನ ಕಾಣುವುದೇ ನಾವು ಇಲ್ಲಿ ಪ್ರಾಣಲಿಂಗ ಅಂತ ಹೇಳ್ತೀವಿ. ಸೊ ಇಷ್ಟಲಿಂಗದ ಮೂಲಕ ಲಿಂಗ ಅಂಗಗಳ ಸಾಮರಸ್ಯವನ್ನ ಪಡೆಯುವುದೇ ಶರಣ ಸ್ಥಳ. ಅಂದ್ರೆ ಇಷ್ಟಲಿಂಗದ ಮೂಲಕ ನಾವು ಲಿಂಗ ಮತ್ತು ಅಂಗಗಳ ಸಾಮರಸ್ಯ ಯಾವ ರೀತಿ ಇದೆ, ನಮ್ಮ ದೇಹದ ಮೇಲೆ ಲಿಂಗ ಇದ್ರೆ ಆ ಒಂದು ಅಂಗಕ್ಕೆ, ಆ ಒಂದು ದೇಹಕ್ಕೆ ಯಾವ ರೀತಿ ಒಂದು ವ್ಯಾಲ್ಯೂ ಕೊಡ್ತದ ಅದು ಒಂದು ಲಿಂಗ ಅನ್ನೋದನ್ನ ನಾವು ಶರಣ ಅಂತ ಕರಿತೀವಿ. ಅದು ಶರಣರ ಸ್ಥಳ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿ ಇಷ್ಟಲಿಂಗದೊಡನೆ ನಿತ್ಯ ಮುಕ್ತನಾಗಿ ಬಾಳುವುದೇ. ಆ ಇಷ್ಟಲಿಂಗವನ್ನ ನಾವು ಹಾಕೊಂಡು ದಿನನಿತ್ಯವಾಗಿ ಮುಕ್ತನಾಗಿ ಬಾಳೋದು. ಯಾವುದೋ ಒಂದು ಜಂಜಾಟದಿಂದ ಹೊರಗೆ ಬಂದು ನಾವು ಬದುಕ್ತೀವಲ್ಲ, ಅದು ಒಂದು ಐಕ್ಯ ಸ್ಥಳ. ಅಂದರೆ ನಮ್ಮ ಅನುಭವ ಮಂಟಪ ಒಂದು ಐಕ್ಯವಾದ ಸ್ಥಳ ಅಂತ ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಥಳದ ಕೇಂದ್ರ ಬಿಂದುವನ್ನಂತಿರುವ ಶೂನ್ಯ ಸಿಂಹಾಸನದ ರೂಢನಾದ ನಿರಂಜನನಾದ ಶಿವ ಸ್ವರೂಪಿಗಳಾದ ಪ್ರಭುದೇವರು ಮತ್ತು ಇಲ್ಲಿರುವ ದೃಶ್ಯಗಳನ್ನ ನಮ್ಮ ಮನಸ್ಸಿನಲ್ಲಿಯೇ ಭಕ್ತಿಯನ್ನು ಉಂಟು ಮಾಡುತ್ತವೆ. ಈ ಒಂದು ಗೋಡೆ ಮೇಲಿರುವಂತಹ ಫೋಟೋಗಳನ್ನಾಗಿರ್ಬೋದು, ಅಥವಾ ನಾವು ಹೇಳುತ್ತಿರುವಂತಹ ವಚನಗಳಾಗಿರ್ಬೋದು, ಅಥವಾ ನಾವು ಕಲ್ತಿ ಮಾತನಾಡೋದು, ಇದೆಲ್ಲ ನಮಗೆ ಏನ್ ತೋರಿಸ್ಕೊಡ್ತದೆ ಅಂದ್ರೆ ಒಂದು ಭಕ್ತಿಯನ್ನ ತುಂಬಿಕೊಡ್ತಾ ಇದೆ. ಸೊ ಚೆನ್ನಾಗಿ ಯೋಚಿಸಿ ಚೆನ್ನೈನವರೇ, ನೀವು ಶರಣರ ಭಕ್ತಿ ಮಾರ್ಗಕ್ಕೆ ಬೆಳಕಾಗಬೇಕು ಅಂತ ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ. ನೀವು ಲಿಂಗ ಕಟ್ಕೊಲಾರ್ದೇನೆ ಏನಂದ್ರೆ ನೀವು ಒಂದು ನಾಸ್ತಿಕರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವರಾಗಬೇಡಿ. ನೀವು ಯಾವ ರೀತಿ ಅಂದ್ರೆ ಒಂದು ಭಕ್ತಿ ಮಾರ್ಗಕ್ಕೆ ಬೆಳಕಾಗಬೇಕು ಅಂತ ಅವರು ಪ್ರೋತ್ಸಾಹ ಮಾಡ್ತಾರೆ. ಅದೇ ರೀತಿ ಚೆನ್ನೈನವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರಿಗೆ ಅದು ಅವರು ಮಾಡಿರುವಂತ ತಪ್ಪನ್ನ ಅರಿವಾದ ನಂತರ ಬಸವಣ್ಣನವರೇ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾಕೋ ಅಲ್ಲಲ್ಲಿ, ನೀವು ಹೇಳಿದರೆ ಸಾಕು, ನನಗೆ ಇದೇ ಬೇಡ ಅಂತ ನಾನು ಏನು ಹೇಳ್ತಾ ಇಲ್ಲ. ಚನ್ನಬಸವಣ್ಣನವರಿಗೆ ಏನಂತಾರೆ ಅಂದ್ರೆ, ಚನ್ನಬಸವಣ್ಣನವರೇ ನಿಮ್ಮ ಕೈಯಿಂದಲೇ ನನಗೆ ಇನ್ನೊಂದು ಸಾರಿ ಲಿಂಗಧಾರಣೆ ಆಗಬೇಕಂತ ಹೇಳಿ ಆವಾಗ ಚನ್ನಬಸವಣ್ಣವರು ಅವರಿಗೆ ಒಂದು ಮತ್ತೊಂದು ಲಿಂಗವನ್ನ ಕಟ್ತಾರೆ. ಸೊ ಪ್ರಭುದೇವರ ಅಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಪ್ರಭುದೇವರಿಗೆ ಆಗಿರುವಂತ ಅರ್ಥ ಏನು ಅಂದ್ರೆ, ನೂಲಿ ಚೆನ್ನಯ್ಯನ ಬೇಕಂತ ಮಾಡಿದ್ರು ಅಥವಾ ಒಂದು ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಂತ ಮಾಡಿದ್ರೆ ಗೊತ್ತಿಲ್ಲ. ಪ್ರಭುದೇವರಿಗೆ ಏನ್ ಅನಿಸ್ತು ಅಂದ್ರೆ, ನಿಮ್ಮ ಒಂದು ವಾದದ ರಹಸ್ಯ ಅಲ್ಲಿ ಆ ಒಂದು ಸನ್ನಿವೇಶದಲ್ಲಿ ಅಡಗಿರುವಂತಹ ಒಂದು ರಹಸ್ಯ ಏನು ಅಂತ ನನಗೆ ಅರ್ಥ ಆಗಿದೆ ಅಂತ ಹೇಳ್ತಾರೆ. ಸೊ ಏನು ಅಂದ್ರೆ,
ಚೆನ್ನೈನವರೇ, ತನು ಮನ ಧನಗಳಿಂದ ಗುರು ಲಿಂಗ ಜಂಗವನ್ನು ಜಯಿಸಿ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಅರ್ಪಿಸಿ ಲಿಂಗ ಅಂಗಗಳ ಸಾಮರಸ್ಯವನ್ನು ಸಾಧಿಸುವುದೇ ನೀವು ಮತ್ತೆ ಲಿಂಗವನ್ನು ಧರಿಸುವುದರ ಗುರಿಯಾಗಿರಲಿ ಅಂತ ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ನೀವು ಮತ್ತೊಂದು ಸಾರಿ ನೀವೇನು ಲಿಂಗ ಕಟ್ಕೊಂಡಿರಲ್ಲ, ಅದರ ಉದ್ದೇಶ ಯಾವ ರೀತಿ ಆಗಿರಬೇಕು ಮತ್ತು ನೀವು ಒಂದು ಇಲ್ಲಿ ಕ್ರಿಯೇಟ್ ಮಾಡಿರುವಂಥ ಸನ್ನಿವೇಶದ ಒಂದು ಅರ್ಥ ಯಾವ ರೀತಿ ಇರಬೇಕು ಅಂದ್ರೆ ತನು ಮನ ಧನಗಳಿಂದ ಗುರುಲಿಂಗ ಜಂಗಮವನ್ನು ಜಯಿಸಿಕೊಳ್ಳಬೇಕು ಮತ್ತು ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಅರ್ಪಿಸಿ ಲಿಂಗ ಅಂಗಗಳ ಸಾಮರಸ್ಯವನ್ನು ಸಾಧಿಸುವುದೇ ನಿಮ್ಮ ಒಂದು ಲಿಂಗ ಮತ್ತೊಂದು ಸಾರಿ ಧರಿಸುವುದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಲಿಂಗವೆಂಬುದು ಯಾವ ರೀತಿ ಇರಬೇಕು, ಯಾವ ರೀತಿ ಅನಂತ ಅಂದ್ರೆ ಅದಕ್ಕೆ ಅಂತನೇ ಇಲ್ಲ ಅಂತ ಹೇಳ್ತಾರೆ. ಇಷ್ಟಲಿಂಗ ಪೂಜೆ ಎಂಬುದು ಶಿಶು ವಿಹಾರ ಕಂಡ ಮನವೇ, ಪ್ರಾಣಲಿಂಗ ಪೂಜೆ ಎಂಬುದು ಪ್ರಾಥಮಿಕ ಶಾಲಾ ಕಂಡ ಮನವೇ, ಭಾವಲಿಂಗ ಪೂಜೆ ಎಂಬುದು ಪ್ರೌಢಶಾಲಾ ಕಂಡ ಮನವೇ, ಜ್ಞಾನಲಿಂಗ ಪೂಜೆ ಎಂಬುದು ವಿಶ್ವವಿದ್ಯಾಲಯ ಕಂಡ ಮನವೇ. ಇಂತಪ್ಪ ಇಷ್ಟಲಿಂಗ ಬಿಡದು ಜ್ಞಾನಲಿಂಗದಲ್ಲಿ ನೆಲೆಗೊಂಡು ಅನಂತದಲ್ಲಿ ಅನಂತರಾದ ಶಿವಶರಣರ ಸಾಧನೆಯೇ ನೆನೆದು ನಿಜ ಸುಖಿಯಾಗಿರುವೆ ಶರಣಪ್ರಿಯ. ಅದೇ ಇಷ್ಟಲಿಂಗ ಪೂಜೆ ಏನದ ಅಂದ್ರೆ ಅದು ಒಂದು ಶಿಶು ವಿಹಾರ ಕಂಡಂತೆ, ಅದೊಂದು ಪ್ರೀ ಪ್ರೈಮರಿ ಸ್ಕೂಲ್ ಇದ್ದಂಗ. ಸೊ ಪ್ರಾಣಲಿಂಗ ಪೂಜೆ ಅನ್ನೋದು ಪ್ರಾಥಮಿಕ ಶಾಲೆ ಅಂದ್ರೆ ಪ್ರೈಮರಿ ಸ್ಕೂಲ್ ಇದ್ದಂಗ. ಭಾವಲಿಂಗ ಪೂಜೆ ಅಂದ್ರೆ ಒಂದು ಪ್ರೌಢಶಾಲೆ ಹೈಸ್ಕೂಲ್ ಅಂತ ಹೇಳ್ತೀವಿ ನಾವು. ಜ್ಞಾನಲಿಂಗ ಪೂಜೆ ಅಂದ್ರೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಂತ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಟೇಜಿಗೆ ಯಾವ ರೀತಿ ಹೋಲಿಸ್ತಾ ಇದ್ದಾರೆ, ಮಾಡ್ತಿರುವಂತ ಪೂಜೆಗೆ ಎಷ್ಟು ಒಂದು ಸ್ಟೆಪ್ಸ್ ಇದಾವೆ, ಯಾವ ರೀತಿ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಇದೇನಂದ್ರೆ ಇಷ್ಟಲಿಂಗ ಬಿಡದು ಜ್ಞಾನಲಿಂಗದಲ್ಲಿ ನೆಲೆಗೊಂಡು ಅನಂತದಲ್ಲಿ ಅನಂತನಾಗಿರು ಅಂತ ಈ ಒಂದು ಶಿವಶರಣರ ಹಾಡಿನಲ್ಲಿ ನಾವು ಹೇಳ್ತಾ ಇದ್ದಾರೆ. ಇಷ್ಟೊತ್ತು ನಾನು ಹೇಳಿರುವಂತ ಒಂದು ವಿಚಾರದಲ್ಲಿ ಏನಾದರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಶರಣ.